ನಮಸ್ಕಾರ. ನಾನು ಇವತ್ತೊಂದು ವೀಡಿಯೋನ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳು ಹಿಂದಿಂದೆ ಬರ್ತಾನೆ ಇರುತ್ತೆ. ನಾವು ಕ್ಲೀನ್ ಮಾಡ್ತಾನೆ ಇರ್ತೀವಿ. ಸೊ ಅಡುಗೆ ಮನೇಲಿ ಕಷ್ಟದ ಕ್ಲೀನಿಂಗ್ ಏನಂದರೆ ಚಿಮಣಿ. ಅದು ನಾನ್ ವೆಜಿಟೇರಿಯನ್ಸ್ ಆಗಿಬಿಟ್ರಂತೂ ತುಂಬಾ ಗಲೀಜಾಗ್ತಿರುತ್ತೆ. ಆಯಿಲೆಲ್ಲ ಹೋಗಿ ಕೂತ್ಕೊಳ್ತಿರುತ್ತೆ ಮತ್ತು ತುಂಬಾ ಜಿಡ್ಡಾಗುತ್ತೆ. ಅದು ಯಾವ ಥರದ ಬ್ರಷ್ ಯೂಸ್ ಮಾಡಿದ್ರೂ ಅದು ಕ್ಲೀನ್ ಆಗೋಲ್ಲ. ಬಿಸಿ ನೀರು ಹಾಕಿ ಕ್ಲೀನ್ ಮಾಡಿದ್ರೂ ಅದು ಕ್ಲೀನ್ ಆಗೋದೇ ಇಲ್ಲ. ಅಂಟಂಟು ಆಗೇ ಇರುತ್ತೆ, ಒಳಗಡೆ ಎಲ್ಲ ಹೋಗೋದೇ ಇಲ್ಲ. ಈ ಮಿಷಿನ್ಗಳಿರೋದು ಎಷ್ಟು ಹೆಲ್ಪು ಅಂದರೆ ಹೆಣ್ಮಕ್ಳಿಗೆ ವಾಷಿಂಗ್ ಮಿಷಿನ್ ಇರ್ಬೋದು, ಡಿಶ್ ವಾಷರ್ ಇರ್ಬೋದು, ತುಂಬಾ ಸಹಾಯ ಆಗುತ್ತೆ. ನಾನೇನು ಮಾಡಿದೆ ಇವತ್ತು, ಈ ಚಿಮಣಿ ಟ್ರೇನ ಡಿಶ್ ವಾಷರ್ಗೆ ಹಾಕಿ ಕ್ಲೀನ್ ಮಾಡಿದೆ. ಅದು 70 ಡಿಗ್ರಿಯಲ್ಲಿ ವಾಶ್ ಆಗುತ್ತೆ. ಒಂದು ಚೂರು ಜಿಡ್ಡು ಇರಲ್ಲ. ಸೊ ನನಗೂ ಫಸ್ಟ್ ಇಷ್ಟ ಆಗ್ತಾ ಇರಲಿಲ್ಲ ಆ ಡಿಶ್ ವಾಷರಲ್ಲಿ ಪಾತ್ರೆ ತೊಳೆಯೋದು. ಕೈಯಲ್ಲಿ ತೊಳೆದ್ರೇ ಇಷ್ಟ ಆಗ್ತಿತ್ತು. ಆದರೆ ಡಿಶ್ ವಾಷರಲ್ಲಿ ಒಂದು ಸಲ ಯೂಸ್ ಮಾಡಿದ್ಮೇಲೆ ಕೈಯಲ್ಲಿ ತೊಳೆದ್ರೆ ಇವಾಗ ಇಷ್ಟನೇ ಆಗಲ್ಲ, ಅಷ್ಟು ಕ್ಲೀನ್ ಆಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ. ಅದು 70 ಡಿಗ್ರಿಯಲ್ಲಿ ವಾಶ್ ಆಗೋದ್ರಿಂದ ತುಂಬಾ ಕ್ಲೀನ್ ಅನಿಸುತ್ತೆ. ಅದು ಈಸಿ ಅಂತ ಅನಿಸ್ಬಿಡುತ್ತೆ. ಇವಾಗ ನಾವು 15 ಡೇಸ್ಗೆ ಸರಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನಾವು ಅಡುಗೆ ಮಾಡಬೇಕಾದ್ರೆ ಪ್ಲೇಟೆಲ್ಲ ತೆಗೆದಿರ್ತೀವಿ. ಆ ಬಿಸಿಗೆ ಆ ಉಂಡೆ ಆಗಿ ಆ ಡಸ್ಟೆಲ್ಲ ಕೂತ್ಕೊಂಡು ಬೀಳ್ತಿರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಟ್ರೈ ಮಾಡಿ ಒಂದು ಸಲ.